ಇನ್ನು ಟೋಲ್ ಸಿಬ್ಬಂದಿ ಮೇಲೆ ಬಿಜೆಪಿ ಮುಖಂಡನ ಪುತ್ರನ ಗೂಂಡಾ ವರ್ತನೆ. ಬಿಜೆಪಿ ಮುಖಂಡ ವಿಜುಗೌಡ ಪಾಟೀಲ್ ಪುತ್ರನಿಂದ ಥಳಿಸಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಟೋಲ್ ಸಿಬ್ಬಂದಿಯ ಜೊತೆಗೆ ಬಿಜೆಪಿ ಮುಖಂಡನ ಪುತ್ರನ ದರ್ಪ ದೌರ್ಜನ್ಯ. ಟೋಲ್ ಸಿಬ್ಬಂದಿಯ ಜೊತೆಗೆ ಗಲಾಟೆ ಮಾಡಿಕೊಳ್ಳಲಾಗಿದೆ. ಹಲ್ಲೆ ಮಾಡಿರುವಂತಹ ಆರೋಪ ಕೂಡ ಸ್ವತಃ ಟೋಲ್ ಸಿಬ್ಬಂದಿ ಮಾಡ್ತಿದ್ದಾರೆ. ಬಿಜೆಪಿ ಮುಖಂಡ ವಿಜುಗೌಡ ಪಾಟೀಲ್ ಅವರ ಪುತ್ರ ಸಮರ್ಥ ಪಾಟೀಲ್ ಹೇಗೆ ಹಲ್ಲೆ ನಡೆಸ್ತಾ ಇದ್ದಾರೆ ಅನ್ನೋದಕ್ಕೆ ವಿಜುವಲ್ ಕೂಡ ಸಿಕ್ಕಿದೆ. ನೋಡಿ, ಆ ದೃಶ್ಯದಲ್ಲಿರುವಂತಹ ವ್ಯಕ್ತಿ ಗೂಂಡಾ ರೀತಿ ವರ್ತನೆ ಮಾಡ್ತಿದ್ದಾರೆ. ವಿಜುಗೌಡ ಅವರ ಪುತ್ರ ಸಮರ್ಥ ಗೌಡ ಟೋಲ್ ಸಿಬ್ಬಂದಿ ಜೊತೆಗೆ ವಾಗ್ವಾದ. ಟೋಲ್ ಸಿಬ್ಬಂದಿ ಟೋಲ್ ಕಟ್ಟುವಂತೆ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ದಿಮಾಕಿನ ಪ್ರದರ್ಶನ ಆಗಿದೆ. ಇವ್ರು ಯಾರಾದ್ರೆ ಏನು, ಎಲ್ಲರಂತೆ ಇವರು ಕೂಡ ಟೋಲ್ ಕಟ್ಟಬೇಕು, ಹೋಗಬೇಕು. ಬದಲಾಗಿ ಆ ಸಿಬ್ಬಂದಿ ಇರುವಂತಹ ಕೊಠಡಿಯೊಳಗೆ ಬಂದು ಆತನ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಮುಂದಾಗುವಂಥದ್ದು, ಕೈ ಎತ್ತಿ ಅವ್ರನ್ನ ಹಲ್ಲೆ ಕೂಡ ನಡೆಸಿದ್ದಾರೆ. ಒಬ್ರು ಬಿಡಿಸ್ಕೊಳ್ಳಿಕ್ಕೆ ಹೋದ್ರೆ 3-4 ಮಂದಿ ಹೊಡೆಯುವಂತಹ ಜನ ಇವ್ರ ಜೊತೆಗಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುರುಷೋತ್ತಮ್. ಏನಿದು ಸಮರ್ಥ ಗೌಡನ ದರ್ಪ? ದಿವ್ಯ, ಏನಂತಂದ್ರೆ ವಿಜಯಪುರದಿಂದ ಕಲಬುರಗಿ ತಗೊಳ್ಳೋಕೆ ಮಧ್ಯೆ ಏನು ಅಂತಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಬರುವಂತಹ ಸಿಂದಗಿ ತಾಲೂಕಿನ ಬಳಿಯಲ್ಲಿ ಒಂದು ಕನ್ನೊಳ್ಳಿ ಟೋಲ್ ಅಂತ ಬರುತ್ತೆ. ಆ ಕನ್ನೊಳ್ಳಿ ಟೋಲ್ ನಲ್ಲಿ ಏನು ಸಮರ್ಥ ಗೌಡ ಹೊರಟಿದ್ರು, ಒಂದು ಬ್ಲಾಕ್ ಕಲರ್ ವಾಹನದಲ್ಲಿ ಹೊರಟಿದ್ರು. ಅವಾಗ ಅಲ್ಲಿ ಏನು ತಡೆದಿದ್ದಾರೆ, ಅಲ್ಲಿ ಟೋಲ್ ಹಣದ ಪಾವತಿಸಲಿಕ್ಕೆ ಅಲ್ಲಿ ಸಿಬ್ಬಂದಿ ಕೇಳ್ತಾರೆ. ಅದೇ ಸಿಬ್ಬಂದಿಗೆ ಹಣ ಹಾಕಿ ಉತ್ತರಿಸಲು ನಾನು ವಿಜುಗೌಡ ಅವರ ಮಗ ಅಂತ ಹೇಳಿ ಅವ್ರು ಉತ್ತರ ಕೊಡ್ತಾರೆ. ಅದಾದ ನಂತರ ಏನು ಅಂತಂದ್ರೆ ಯಾವ ವಿಜುಗೌಡ ಅಂತ ಹೇಳಿ ಈ ರೀತಿ ಸಿಬ್ಬಂದಿ ಕೇಳಿದ್ದಕ್ಕೆ ಅಷ್ಟಕ್ಕೆ ಯಾವ ವಿಜುಗೌಡ ಅಂತ ಕೇಳ್ತೀವಿ ಅನ್ನೋ ಒಂದೇ ಕಾರಣಕ್ಕಾಗಿ ಏನು ಅಂತಂದ್ರೆ ಕಾರಿಂದ ಇಳಿದು ಬಂದು ಸಿಬ್ಬಂದಿ ಒಳಗಡೆ ಏನು ಟೋಲ್ ಒಳಗಡೆ ಕೂತಿದ್ರು ಅವ್ರ ಮೇಲೆ ಈ ರೀತಿ ಅವರು ಮತ್ತು ಸಮರ್ಥ ಗೌಡ ಮತ್ತು ಸೇರಿದಂತೆ ಗೆಳೆಯ ಸೇರ್ಕೊಂಡು ಈ ರೀತಿ ಒಂದು ಹಲ್ಲೆನ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಏನು ಅಂತಂದ್ರೆ ಏನ್ ಸಂಗಪ್ಪ ಅನ್ನೋ ಸಿಬ್ಬಂದಿ ಏನ್ ಹಲ್ಲೆಗೆ ಒಳಗಾಗಿದ್ದಾನೆ ಅವನಿಗೆ ಸದ್ಯಕ್ಕೆ ಈಗ ಸಿಂದಗಿ ತಾಲೂಕು ಆಸ್ಪತ್ರೆ ಕೂಡ ದಾಖಲಾಗಿದ್ದಾನೆ. ತದನಂತರ ಈಗ ಪೊಲೀಸ್ ಠಾಣೆ ಕೂಡ ಸಿಂದಗಿ ಪೊಲೀಸ್ ಠಾಣೆಗೆ ದೂರು ನೀಡಲು ಕೂಡ ತಳ್ಳಿದ ಅನ್ನೋ ಮಾಹಿತಿ ಇದೆ. ದಿವ್ಯಾ, ದೂರು ದಾಖಲು ಮಾಡ್ಕೊಳ್ಳಿಕ್ಕೆ ಏನಾದ್ರೂ ಹಿಂದೇಟ್ ಹಾಕ್ತಿದ್ದಾರಾ? ಈಗ ಸದ್ಯಕ್ಕೆ ಇರುವಂತ ಮಾಹಿತಿ ಪ್ರಕಾರ ಯಾವುದೇ ರೀತಿಯ ದೂರು ತೆಗೆದುಕೊಳ್ಳಿಕ್ಕೆ ಹಿಂದೇಟ್ ಹಾಕಿಲ್ಲ. ಆದ್ರೆ ಸಿಬ್ಬಂದಿ ಎಲ್ಲರೂ ಕೂಡ ಏನಂತಂದ್ರೆ ಈ ರೀತಿ ಹಲ್ಲೆ ಮಾಡಿದ್ರೆ ಹೇಗೆ, ಮತ್ತೆ ಸಿಬ್ಬಂದಿ ಟೋಲ್ನ ಹಣವನ್ನೇ ನಾವು ಕೇಳಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಬೆನ್ನಲ್ಲಿ ಏನಂದ್ರೆ ಠಾಣೆ ಕೂಡ ಈಗ ಸಿಬ್ಬಂದಿ ತಳೆದಿದ್ದಾರೆ. ಇನ್ನು ಸಂಗಪ್ಪ ಏನು ಚಿಕಿತ್ಸೆ ಒಳಪಡ್ತಿದ್ದಾನೆ, ಸಂಗಪ್ಪ ಚಿಕಿತ್ಸೆ ಪಡೆದ ನಂತರ ಏನು ಅಂತಂದ್ರೆ ಈಗ ಸದ್ಯಕ್ಕೆ ಅಲ್ಲಿಗೆ ಹೋಗಿ ತಳ್ತಾನೋ ಅಥವಾ ಅಲ್ಲಿಗೆ ಬಂದು ಪೊಲೀಸರು ಅವನ್ನ ಒಂದು ಮಾಹಿತಿ ಪಡೆದು ಒಂದು ದೂರನ್ನು ದಾಖಲಿಸ್ತಾರ ಕಾದ್ ನೋಡ್ಬೇಕಾಗಿದೆ. ದಿವ್ಯಾ, ಪುರುಷೋತ್ತಮ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.